ಅಂಗಡಿ ಮುಂದೆ ಮಾಟ ಮಂತ್ರ ಮಾಡಿದಾರಂತೆ. ಮಾಲೀಕ ಆತಂಕಗೊಂಡಿದ್ದಾರೆ. ಬಟ್ಟೆ ಅಂಗಡಿ ಮುಂದೆ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅಂಗಡಿ ಮಾಲೀಕರು ಆತಂಕಗೊಂಡಿದ್ದಾರೆ. ವೀಳ್ಯದೆಲೆ ನಿಂಬೆ ಹಣ್ಣಿಗೆ ಮೊಳೆ ಚುಚ್ಚಿರುವಂತಹ ಕಿಡಿಗೇಡಿಗಳು ನಿಂಬೆ ಹಣ್ಣಿನ ಮೇಲೆ ಮಾಲೀಕನ ತಾಯಿಯ ಹೆಸರನ್ನ ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ. ಶಿವಮೊಗ್ಗದ ಸಾಗರ ತಾಲೂಕಿನ ಸಿಗಂದೂರು ರಸ್ತೆಯಲ್ಲಿ ಈ ಘಟನೆ ಆಗಿದೆ. ಅಂಗಡಿ ಮುಂದೆನೆ ಮಾಟ ಮಂತ್ರ ಮಾಡಿದ್ದಾರೆ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ವೀಳ್ಯದೆಲೆ ಇಟ್ಟಿದ್ದಾರೆ, ನಿಂಬೆ ಹಣ್ಣಿಗೆ ಮೊಳೆ ಚುಚ್ಚಿದ್ದಾರೆ, ಜೊತೆಗೆ ಉರ್ದುವಿನಲ್ಲಿ ಹೆಸರು ಬರೆದಿದ್ದಾರಂತೆ. ಮಾಲೀಕೆಯ ತಾಯಿ ಹೆಸರನ್ನ ಬರೆದಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಏನಾದರೂ ಬಿಸ್ನೆಸ್ ರೈವಲ್ರಿ ಇತ್ತ? ಅಂಗಡಿ ಇದು. ನಾವು ರಾತ್ರಿ ಬಾಗಿಲ ಹಾಕೊಂಡ ತಕ್ಷಣ ಬೆಳಗ್ಗೆ ಬರ್ತಕ್ಕ ಈ ತರ ಬಂದು ಯಾರ ಮಾಟ ಮಾತ್ರ ಮಾಡಿ ತಂದು ಇಟ್ಟಿದ್ದಾರೆ. ದಯವಿಟ್ಟು ಇದು ನಮ್ಗೆ ಇದ್ರ ಬಗ್ಗೆ ನಮ್ಗೆ ತುಂಬಾ ಭಯ ಆಗ್ಬಿಟ್ಟಿದೆ. ನಮ್ಗೆ ದಯವಿಟ್ಟು ಇದು ಏನಾದ್ರು ಸ್ವಲ್ಪ ನಮ್ಗೆ ಹೇಳಿ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ. ಈ ತರ ಬಂದು ನಾವು ಏನೋ ಕಷ್ಟಪಟ್ಟು ₹1 ₹2 ಅಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಕಷ್ಟಪಟ್ಟು ಅಂಗಡಿ ಇಟ್ಟಿದ್ರಿ, ಈ ತರ ಬಂದು ಮಾಟ ಮಾತ್ರ ಮಾಡ್ಕೊಂಡು ಹೋಗಿದಾರ. ನಮ್ಗೆ ಇದು ಏನ್ ಮಾಡ್ಬೇಕಂತ ಒಂದು ಗೊತ್ತಾಗ್ತಾರ. ತುಂಬಾ ಭಯ ಆಗ್ತಿದೆ ನಮ್ಗೆ. ಈ ತರ ಆಗ್ಬಿಟ್ಟೆ ನಾವು ಹೆಂಗ್ ಜೀವನ ಮಾಡ್ಬೇಕು, ಹೆಂಗ್ ಯಾವ ತರ ವ್ಯವಹಾರ ಮಾಡ್ಬೇಕು, ಏನ್ ಮಾಡ್ಬೇಕು, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಗೆ ಇದೊಂದು ಸಹಕಾರ ಮಾಡ್ಕೊಡ್ಬೇಕು ನಮ್ಗೆ ದಯವಿಟ್ಟು.